ನಮಸ್ಕಾರ ಗೆಳೆಯರೇ, ರಮ್ಯಾ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಈಗ ಕತೆಗೆ ಹೋಗೋಣ. ನನ್ನ ಹೆಸರು ಜ್ವಾಲಾ, ವಯಸ್ಸು 24 ವರ್ಷ. ನನ್ನ 21ನೇ ವರ್ಷದಲ್ಲಿ ನನಗೆ ಗೌರವನ ಜೊತೆ ನನ್ನ ಮದುವೆಯಾಯಿತು. ನನ್ನ ಅಪ್ಪ ಒಳ್ಳೆಯ ಕೆಲಸದಲ್ಲಿದ್ದರು, ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಅಷ್ಟೆಂಬ ಕಷ್ಟವಿರಲಿಲ್ಲ. ಹಾಗಾಗಿ ನನ್ನ ವಿದ್ಯಾಭ್ಯಾಸ ಒಳ್ಳೆಯ ಕಾಲೇಜಿನಲ್ಲಿ ನಡೆಯಿತು. ನಾನು ಓದಿನ ವಿಷಯದಲ್ಲಿ ಸಾಧಾರಣವಾಗಿದ್ದೆ. ಕಾಲೇಜಿನ ಜೀವನವನ್ನು ಚೆನ್ನಾಗಿ ಅನುಭವಿಸಿದ್ದೆ. ನಮ್ಮದು ಅರೇಂಜ್ ಮ್ಯಾರೇಜ್. ನನ್ನ ಅಪ್ಪನ ಫ್ರೆಂಡ್ ಒಬ್ಬರ ಮಗನೇ ಗೌರವ್. ನನಗೆ ಒಳ್ಳೆಯ ಮನೆಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವುದು ಅಪ್ಪನ ಕನಸಾಗಿತ್ತು. ಹಾಗಾಗಿ ಅವರ ಫ್ರೆಂಡ್ನ ಮಗನನ್ನು ನೋಡಿ ನನಗೆ ಮದುವೆ ಮಾಡಿದರು. ಹುಡುಗ ಅಮೆರಿಕದಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಯಾವುದೋ ಟ್ರೈನಿಂಗ್ಗಾಗಿ ಅವರ ಇಂಡಿಯಾದ ಆಫೀಸಿಗೆ ಬಂದಿದ್ದ. ಅವನು ಇಲ್ಲಿ 4 ತಿಂಗಳುಗಳ ಕಾಲ ಇರುತ್ತಾನೆ ಅಂತ ಗೊತ್ತಾದ ಮೇಲೆ ನನ್ನ ಅಪ್ಪ ಹುಡುಗನ ಅಪ್ಪನ ಜೊತೆ ಮಾತನಾಡಿ ಅರ್ಜೆಂಟ್ ಆಗಿ ಮದುವೆಯನ್ನು ಫಿಕ್ಸ್ ಮಾಡಿಸಿದರು. ನಮ್ಮ ಮದುವೆ ಒಳ್ಳೆ ಕನಸಿನ ರೀತಿಯಲ್ಲಿ ನಡೆಯಿತು. ಆಗಷ್ಟೇ ಕಾಲೇಜು ಮುಗಿಸಿದ ನಾನು ಲೈಫ್ ಅನ್ನು ಇನ್ನಷ್ಟು ಎಂಜಾಯ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಕೂಡಿ ಬಂದಿರುವ ಸಂಬಂಧ ಚೆನ್ನಾಗಿರುವುದರಿಂದ ನನಗೆ ಬೇಡ ಅಂತ ಹೇಳಲು ಯಾವುದೇ ಕಾರಣ ಇರಲಿಲ್ಲ. ಅದು ಅಲ್ಲದೆ ಹುಡುಗ ಅಮೆರಿಕದಲ್ಲಿ ಇರುವುದರಿಂದ ಅಲ್ಲೆಲ್ಲ ಸುತ್ತಾಡಿ ಬರಬಹುದೆಂಬ ಆಸೆಯೂ ಬಂತು. ಹಾಗೆ ನೋಡಿದರೆ ನಮ್ಮ ಸಂಬಂಧಿಕರು ತುಂಬಾ ಜನ, ನನ್ನ ಕೆಲವು ಕಸಿನ್ಗಳು ಕೊನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ರಜಾ ದಿನಗಳಲ್ಲಿ ನಾವು ಪಿಕ್ನಿಕ್ ಹೋಗೋದು, ಅಲ್ಲಲ್ಲಿ ಸುತ್ತಾಡೋದು ಮಾಡುತ್ತಿದ್ದೆವು. ಅದರಲ್ಲೂ ನನ್ನ ಮಾವನ ಮಗ ಆಕಾಶ್ ನನ್ನೊಂದಿಗೆ ತುಂಬಾ ಕ್ಲೋಸ್ ಆಗಿದ್ದ. ಆಗಾಗ ನನ್ನ ಜೊತೆ ಮಸ್ತಿ ಮಾಡುತ್ತಿದ್ದ. ಅವನ ಚೇಷ್ಟೆಗಳು ನನಗೂ ಇಷ್ಟವಾಗುತ್ತಿದ್ದವು. ನನಗೆ ಏನಾದರೂ ಒಂದು ವಿಷಯದಲ್ಲಿ ಕೆಣಕುವುದು, ನಾನು ಬಟ್ಟೆ ಬದಲಾಯಿಸಲು ರೂಮಿಗೆ ಹೋದರೆ ಬೇಕಂತಲೇ ಬಾಗಿಲು ತಟ್ಟಿ ನಾನು ಒಳಕ್ಕೆ ಬರಬಹುದಾ ಅಂತ ಕೇಳುವುದು ಮಾಡುತ್ತಿದ್ದ. ಅವನ ವರ್ತನೆಯಿಂದ ಅವನಿಗೆ ನನ್ನ ಮೇಲೆ ಇಷ್ಟ ಇದೆ ಅಂತ ಗೊತ್ತಾಗುತ್ತಿತ್ತು. ಆಗಾಗ ತಮಾಷೆ ಮಾಡುತ್ತಾ ನನ್ನ ಮೈ ಕೈ ಮುಟ್ಟುತ್ತಿದ್ದರಿಂದ ಅವನಿಗೆ ನನ್ನ ಮೇಲೆ ಆಸೆ ಇದೆ ಅಂತ ಕೂಡ ಗೊತ್ತಿತ್ತು. ಹಲವಾರು ಬಾರಿ ನನಗೂ ಅದು ಬೇಕು ಅನಿಸುತ್ತಿತ್ತು. ಹಾಗಾಗಿ ಸಣ್ಣ ಪುಟ್ಟ ಕಿಸ್ ಕೊಟ್ಟುಕೊಳ್ಳುವುದು, ತಬ್ಬಿಕೊಳ್ಳುವುದು ನಡೆಯುತ್ತಿತ್ತು. ಆದರೆ ಜಾಸ್ತಿ ಮುಂದುವಹಿಸಲು ಭಯವಾಗುತ್ತಿತ್ತು. ಮುಂದೆ ನನಗೆ ಏನಾದರೂ ತೊಂದರೆ ಆಗಬಹುದು ಅಂತ ನಾನು ಸುಮ್ಮನಿದ್ದೆ. ಕೆಲವೊಮ್ಮೆ ಅವನನ್ನೇ ಮದುವೆಯಾಗೋಣ ಅಂತಾನೂ ಅನ್ನಿಸುತ್ತಿತ್ತು. ಆದರೆ ನನ್ನ ಅಪ್ಪನ ಬಗ್ಗೆ ಗೊತ್ತಿರುವುದರಿಂದ ಅದು ಸಾಧ್ಯವಿಲ್ಲ ಅಂತ ನನಗೆ ಅನಿಸುತ್ತಿತ್ತು. ಯಾಕೆಂದರೆ ಆಕಾಶ್ಗೆ ಇನ್ನೂ ಕೆಲಸ ಸಿಕ್ಕಿರಲಿಲ್ಲ. ಅವನು ಕೂಡ ಹೆಚ್ಚು ಕಡಿಮೆ ನನ್ನದೇ ವಯಸ್ಸಿನವನಾಗಿದ್ದರಿಂದ ಮದುವೆಗೆ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಯಾವಾಗಲೂ ನನ್ನ ಲಿಮಿಟ್ ಅಲ್ಲೇ ಇರುತ್ತಿದ್ದೆ. ಇದು ನಮ್ಮ ಮದುವೆಗೆ 1 ತಿಂಗಳಿನ ನಂತರ ನಡೆದ ಘಟನೆ. ಮದುವೆಯಾಗಿ ನಾನು ಗಂಡನ ಮನೆ ಸೇರಿದ್ದೆ. ನನ್ನ ಗಂಡ ಗೌರವ್ ಪ್ರತಿದಿನವೂ ಆಫೀಸ್ಗೆ ಹೋಗಿ ಬರುತ್ತಿದ್ದರು. ಅವರು ಆಫೀಸ್ಗೆ ಹೋಗಿ ಬರುವ ತನಕ ನಾನು ಒಬ್ಬಳೇ ಮನೆಯಲ್ಲಿ ಇರುತ್ತಿದ್ದೆ. ಅತ್ತೆ ಮಾವ ಇದ್ದರು. ಅವರಿಬ್ಬರು ಅವರ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಿದ್ದರು. ಹಾಗಾಗಿ ನನಗೆ ಮನೆಯಲ್ಲಿ ತುಂಬಾ ಬೋರ್ ಆಗುತ್ತಿತ್ತು. ನನ್ನ ಮದುವೆ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದೆ. ಕಾಲೇಜ್ ಮುಗಿದ ತಕ್ಷಣವೇ ನನ್ನ ಮದುವೆಯಾಗಿದೆ. ನನಗೆ ಜಾಸ್ತಿ ಲೈಫ್ ಎಂಜಾಯ್ ಮಾಡಲು ಅವಕಾಶ ಸಿಕ್ಕಿರಲಿಲ್ಲ. ಮೊದಲು ನನ್ನ ಗೆಳೆಯರ ಜೊತೆ ಸುತ್ತಾಡಿದ ಎಲ್ಲ ನೆನಪಿಗೆ ಬಂತು. ಆ ಖುಷಿಯ ಕ್ಷಣಗಳನ್ನೆಲ್ಲ ನೆನೆಯುತ್ತಾ ಹಾಗೆ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದೆ. 3 ದಿವಸ ಹೇಗೋ ಕಳೆಯಿತು. ಮತ್ತೆ ತುಂಬಾ ಬೋರ್ ಆಗಲಾಯಿತು. ಆಗ ನನಗೆ ಆಕಾಶನ ನೆನಪಾಯಿತು. ಅವನು ಪುಣೆಯಲ್ಲಿ ಕೆಲಸ ಮಾಡುತ್ತಿದ್ದ. ನಮ್ಮ ಮದುವೆ ಸಂದರ್ಭದಲ್ಲಿ ಅವನಿಗೆ ಅರ್ಜೆಂಟ್ ವರ್ಕ್ ಇರೋದರಿಂದ ಅವನಿಗೆ ಬರೋಕೆ ಆಗಿರಲಿಲ್ಲ. ಹಾಗಾಗಿ ಈಗ ಅವನು ಊರಿಗೆ ಬಂದಿದ್ದ. ಊರಿಗೆ ಬಂದು ನನ್ನ ಮನೆಗೆ ಒಮ್ಮೆ ಬಂದು ಹೋಗಿದ್ದ. ಎಲ್ಲರನ್ನೂ ಮೀಟ್ ಮಾಡಿ ಮದುವೆಗೆ ಬರಲು ಆಗದಿದ್ದಕ್ಕೆ ಸಾರಿ ಕೇಳಿ ಹೋಗಿದ್ದ. ಅವನು ಬಂದು ಹೋದ ಮೇಲೆ ಅವನ ನೆನಪು ನನ್ನ ಮನಸ್ಸಿನಲ್ಲಿ ಮತ್ತೆ ಕಾಡತೊಡಗಿತು. ಹಾಗೆ ಹಳೆಯದನ್ನೆಲ್ಲ ಮನಸ್ಸು ಮೆಲುಕು ಹಾಕುತ್ತಿತ್ತು. ಅವನ ಜೊತೆ ಇನ್ನಷ್ಟು ಸುತ್ತಾಡುವ ಹಾಗಿದ್ದರೆ ಚೆನ್ನಾಗಿತ್ತು ಅನಿಸುತ್ತಿತ್ತು. ಇನ್ನೇನು ಮತ್ತೆರಡು ತಿಂಗಳು ಕಳೆದರೆ ನಾನು ಅಮೆರಿಕಕ್ಕೆ ಹೋಗಿಬಿಡುತ್ತೇನೆ. ಮತ್ತೆ ಇವರ್ಯಾರೂ ಸಿಗೋದಿಲ್ಲ. ಹೀಗೆಲ್ಲ ಯೋಚನೆ ಬರ್ತಿತ್ತು. 1-2 ದಿನ ಹಾಗೆ ಕಳೆಯಿತು. ಒಮ್ಮೆ ನನ್ನ ಅತ್ತೆ ಮಾವ ಇಬ್ಬರು ಯಾವುದೋ ದೇವಸ್ಥಾನದ ಟ್ರಿಪ್ಗೆ ಹೊರಟರು. ಅವರು ಕೂಡ 2 ದಿವಸ ಇರುವುದಿಲ್ಲ ಅಂತ ಗೊತ್ತಾಯಿತು. ನನ್ನ ಗಂಡ ಎಂದಿನಂತೆ ಆಫೀಸಿಗೆ ಹೊರಟರು. ಮನೆಯಲ್ಲಿ ಹೇಗಪ್ಪ ಕಾಲ ಕಳೆಯುವುದು ಅಂತ ಯೋಚನೆಯಲ್ಲಿ ಬಿದ್ದೆ. ಮತ್ತೆ ಆಕಾಶ್ ನೆನಪಾದ. ಅವನನ್ನು ಮನೆಗೆ ಕರೆಸಿಕೊಳ್ಳೋಣ ಅನ್ನಿಸಿತು.
ಹಾಗೆ ನೋಡಿದರೆ ಕಾಲೇಜಿನ ದಿನಗಳಲ್ಲಿ ನಾನು ಜಾಸ್ತಿ ತಪ್ಪನ್ನೇ ಮಾಡಿರಲಿಲ್ಲ. ನನ್ನ ಗೆಳತಿಯರಲ್ಲಿ ಕೆಲವರು ಮದುವೆಗೆ ಮುಂಚೆ ಚೆನ್ನಾಗಿ ಎಂಜಾಯ್ ಮಾಡಿದ್ದರು. ಕೆಲವರು ನನಗೆ ಅಂಥ ಅವಕಾಶವೇ ಸಿಕ್ಕಿರಲಿಲ್ಲ. ಮದುವೆಯಂತೂ ನನ್ನಂತೆ ನಡೆದು ಹೋಗಿತ್ತು. ಆಕಾಶ್ ಈ ಹಿಂದೆ ಅದೆಷ್ಟು ಬಾರಿ ಟ್ರೈ ಮಾಡಿದ್ರೂ ನಾನು ಅವನಿಗೆ ಸಹಕಾರ ನೀಡಿರಲಿಲ್ಲ. ಅವನೆಲ್ಲವನ್ನೂ ನೆನಪಿಸಿಕೊಂಡಾಗ ಮನಸ್ಸಿನಲ್ಲಿ ಏನೋ ಒಂದು ತರ ಪೋಲಿ ಆಲೋಚನೆ ಬಂತು. ಅವನಿಗೆ ಫೋನ್ ಮಾಡಿ ಮಾತನಾಡಿದ್ದೇನೆ. ಹಳೆಯ ವಿಷಯಗಳನ್ನೆಲ್ಲ ನೆನಪಿಸಿದೆ. ನಮ್ಮ ಮನೆಗೆ ಬರಲು ಹೇಳಿದೆ. ಈ ಹಿಂದೆ ಪೆಂಡಿಂಗ್ ಇರೋದನ್ನೆಲ್ಲ ತೀರಿಸಿಕೊಳ್ಳೋಣ ಅಂದೆ. ಅವನು ಅದಕ್ಕೆ ಒಪ್ಪಲಿಲ್ಲ. ಬೇಡಮ್ಮ, ಈಗಾಗಲೇ ನಿನಗೆ ಮದುವೆಯಾಗಿದೆ. ಅದು ಬೇರೆ, ನಿಮ್ಮ ಮನೆಯಲ್ಲಿ ಅದು ತುಂಬಾ ರಿಸ್ಕ್, ಬೇಡ ಅಂದ. ಆದರೆ ಅವನನ್ನು ಹೇಗೆ ಕರೆಸಿಕೊಳ್ಳಬೇಕು ಅಂತ ನನಗೆ ಗೊತ್ತಿತ್ತು. ನನ್ನ ಕೆಲವೊಂದು ಫೋಟೋ ಕ್ಲಿಕ್ ಮಾಡಿ ಅವನಿಗೆ ಕಳುಹಿಸಿದೆ. ಈಗಲೂ ನೀನು ಬರಲ್ವಾ ಅಂತ ಕೇಳಿದೆ. ಅವನು ನನ್ನ ಫೋಟೋಗಳನ್ನು ನೋಡಿ ಕೂಡಲೇ ಒಪ್ಪಿಕೊಂಡ. ಹಾಗೆ ನಮ್ಮ ಮನೆಗೆ ಬಂದ. ಅವನು ಬಂದಾಗ ಒಂದು ನಿಮಿಷ ಕೂಡ ವ್ಯರ್ಥ ಮಾಡದೆ ಬಾಗಿಲು ಹಾಕಿಕೊಂಡೆ. ಎಲ್ಲವನ್ನೂ ಮುಂಚೆಯಿಂದಲೂ ಯೋಚನೆ ಮಾಡಿ ಪ್ಲಾನ್ ಮಾಡಿಕೊಂಡಿದ್ದು ನನ್ನಲ್ಲೇ. ಆಗಲೇ ಎಲ್ಲಕ್ಕೆ ಸಿದ್ಧವಾಗಿದ್ದೆ. ಈ ಹಿಂದೆ ನೀನು ಏನು ನೋಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯೋ ಅದೆಲ್ಲ ಬೇಕಾದರೆ ನಿನಗೆ ಈಗ ಸಿಗುತ್ತೆ ಅಂತ ಹೇಳಿದೆ. ನಾನು ಯಾವುದರ ಬಗ್ಗೆ ಹೇಳ್ತಾ ಇದ್ದೇನೆ ಅನ್ನೋದು ಅವನಿಗೆ ಅರ್ಥವಾಯಿತು. ಆದರೂ ಸ್ವಲ್ಪ ಹಿಂಜರಿಯುತ್ತಿದ್ದ. ಅವನಿಗೆ ಕಂಫರ್ಟ್ ಆಗಲಿ ಅಂತ ಅವನನ್ನು ಹಾಲಲ್ಲಿ ಕೂರಿಸಿ ಅವನಿಗೆ ಕುಡಿಯಲು ಜ್ಯೂಸ್ ಕೊಟ್ಟು ನಾನು ಸ್ನಾನಕ್ಕೆ ಹೊರಟೆ. ಹೊರಗಡೆ ಬರುವಾಗ ಬರೀ ಟವೆಲ್ ಸುತ್ತುಕೊಂಡು ಬಂದೆ. ನನ್ನನ್ನು ಆ ರೀತಿ ನೋಡಿ ಅವನಿಗೆ ತಡೆಯಲಾಗಲಿಲ್ಲ. ನನ್ನನ್ನು ಕದ್ದು ನೋಡುತ್ತಿದ್ದ. ನಾನು ಬಟ್ಟೆ ಬದಲಾಯಿಸಿಕೊಳ್ಳದೆ ಹಾಗೆ ಅವನ ಪಕ್ಕದಲ್ಲಿ ಬಂದು ಕುಳಿತುಕೊಂಡೆ. ಅವನು ನನ್ನನ್ನು ನೋಡುತ್ತಾ, ನೀನು ಹೀಗೆಲ್ಲ ಮಾಡಿದರೆ ಆಮೇಲೆ ಏನಾದರೂ ತಪ್ಪು ಆಗಬಹುದು ಅಂದ. ಅದು ನಡೆಯಲಿ ಅಂತಲ್ ನಾನು ಹೀಗೆ ಬಂದಿದ್ದು ಅಂತ ಹೇಳಿ ಟವೆಲ್ ಜಾರಿಸಿದೆ. ಮುಂದಿನದಕ್ಕೆ ಅವನಿಗೆ ನಾನು ಹೇಳಿಕೊಡಬೇಕಾಗಲಿಲ್ಲ. ಎಲ್ಲವೂ ಕನಸಿನಂತೆ ನಡೆಯಿತು. ಅವನಿಗೆ ಬೇಕಾದದ್ದನ್ನೆಲ್ಲ ಅವನು ಪಡೆದುಕೊಂಡ. ನನಗೂ ಕೂಡ ಹೊಸ ರೀತಿ ಅನುಭವ ಸಿಕ್ಕಿತು. ನಾನು ನನ್ನ ಗಂಡನ ಜೊತೆ ಎಲ್ಲವನ್ನೂ ಮುಗಿಸಿದರೂ ಎಲ್ಲವೂ ಅವಸರದಲ್ಲಿ ನಡೆಯುತ್ತಿತ್ತು. ಅವರು ಕೆಲಸದಲ್ಲಿ ಬಿಜಿಯಾಗಿರುವುದರಿಂದ ಅವರ ಜೊತೆ ಜಾಸ್ತಿ ಕ್ಲೋಸ್ ಆಗಲು ಸಾಧ್ಯವಾಗಿರಲಿಲ್ಲ. ಈಗ ಆಕಾಶ್ ಜೊತೆ ಎಲ್ಲವನ್ನೂ ನಿಧಾನವಾಗಿ ಅನುಭವಿಸಿದೆ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಕಾಶ್ ಮನೆಗೆ ಹೊರಟು ನಿಂತ. ಇನ್ನೇನು ಡೋರ್ ಓಪನ್ ಮಾಡಬೇಕು ಅಷ್ಟರಲ್ಲಿ ಎದುರುಗಡೆ ಮನೆಯ ಆಂಟಿ ಬಂದಿದ್ದರು. ನಮ್ಮಿಬ್ಬರನ್ನು ನೋಡಿ ಆಶ್ಚರ್ಯದಿಂದ ನೋಡುತ್ತಾ ನಿಂತರು. ನನಗೆ ಒಂದು ಕ್ಷಣ ಏನು ಹೇಳುವುದು ಅಂತ ಗೊತ್ತಾಗಲಿಲ್ಲ. ಆಗ ನಾನು ಅವರಿಗೆ ನಮ್ಮ ಮನೆಯಿಂದ ಅಣ್ಣ ಬಂದಿದ್ದಾರೆ ಅಂತ ಹೇಳಿದರು. ಆಕಾಶ್ ನನ್ನ ಪರಿಚಯ ಮಾಡಿದೆ. ಅವರು ಸ್ವಲ್ಪ ಹೊತ್ತು ಮಾತನಾಡಿ ಅವರ ಮನೆಗೆ ವಾಪಸ್ ಹೋದರು. ಆಕಾಶ್ ಹಾಗೆ ತನ್ನ ಮನೆಗೆ ಹೋದ ಮರುದಿನ ಅತ್ತೆ ಮಾವ ಮನೆಗೆ ಬಂದರು. ಪಕ್ಕದ ಮನೆ ಆಂಟಿ ಎಲ್ಲಾದರೂ ಹೇಳಿಬಿಡಬಹುದು ಅನ್ನುವ ಡೌಟ್ ಇತ್ತು. ಅದಕ್ಕಾಗಿ ನಿನ್ನೆ ಅಣ್ಣ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಅತ್ತೆಗೆ ಹೇಳಿದೆ. ಅವರು ನನ್ನ ನಿಜವಾದ ಅಣ್ಣ ಸೂರಜ್ ಬಂದಿರಬಹುದು ಅಂತ ಅಂದುಕೊಂಡರು. ಓ ಹೌದಾ, ಅಯ್ಯಯ್ಯೋ, ನಾವಿಲ್ಲದಿರುವಾಗಲೇ ಬರಬೇಕಿತ್ತಾ? ನೀನು ಅವನನ್ನು ಚೆನ್ನಾಗಿ ನೋಡಿಕೊಂಡೆಯೋ ಹೇಗೆ ಅಂತ ಕೇಳಿದರು. ಹೌದು ಅತ್ತೆ, ತುಂಬಾ ಚೆನ್ನಾಗಿ ನೋಡಿಕೊಂಡೆ. ಅವನಿಗೆ ಯಾವುದಕ್ಕೂ ಕೊರತೆ ಆಗದಂತೆ ಮಾಡಿದೆ ಅಂತ ನಾನು ಮನಸ್ಸಲ್ಲಿ ನಗುತ್ತಿದ್ದೆ. ಇದಾದ ನಂತರ ಮತ್ತೆರಡು ತಿಂಗಳಲ್ಲಿ ನನ್ನ ಗಂಡನ ಆಫೀಸಿನ ಕೆಲಸ ಮುಗಿಯಿತು. ನಾವು ಅಮೆರಿಕಕ್ಕೆ ಹೊರಟೆವು. ಅಮೆರಿಕದಲ್ಲಿ ನನ್ನ ಗಂಡನಿಗೆ ಅಷ್ಟೊಂದು ಜಾಸ್ತಿ ಕೆಲಸದ ಒತ್ತಡ ಇರಲಿಲ್ಲ. ಹಾಗಾಗಿ ಸರಿಯಾದ ಟೈಮ್ ನಲ್ಲಿ ಮನೆಗೆ ಬರುತ್ತಿದ್ದರು. ಇದರಿಂದ ನಾವು ಜೊತೆಯಾಗಿ ಚೆನ್ನಾಗಿ ಕಾಲ ಕಳೆದೆವು. ಒಬ್ಬರಿಗೊಬ್ಬರು ಎಲ್ಲಾ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುತ್ತಾ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಯಿತು. ಅವರು ಕೂಡ ತಮ್ಮ ಹಳೆಯ ಬಿಸಿನೆನಪನ್ನೆಲ್ಲ ಹೇಳುತ್ತಿದ್ದರು. ಅವರು ತುಂಬಾ ಬ್ರಾಡ್ ಅಂಡ್ ಫ್ರೆಂಡ್ಲಿ ಆಗಿದ್ದಾರೆ ಅಂತ ಗೊತ್ತಾಯಿತು. ಒಮ್ಮೆ ಅವರು ಒಳ್ಳೆಯ ಮೂಡಲ್ಲಿ ಇರುವಾಗ ಕುತೂಹಲ ತಡೆಯಲಾರದೆ ನಾನು ಅವರಿಗೆ ಆಕಾಶ್ ಜೊತೆ ನಡೆದ ಕಥೆಯನ್ನೆಲ್ಲ ಹೇಳಿದೆ. ಅವರು ನಗುತ್ತಾ, ಕಳ್ಳಿ ನೀನು, ನಾನು ತಿಳಿದುಕೊಂಡಷ್ಟು ಪಾಪದವಳಲ್ಲ ಅಂತ ನನ್ನ ಕಿವಿ ಹಿಂಡಿದರು. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.